ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಇವತ್ತು ನಾನು ನಿಮಗೆ ನಿಮ್ಮ ಗ್ರಾಮರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಟೆಸ್ಟ್ ಮಾಡ್ಕೋಬೇಕು. ಹೇಗಪ್ಪ ಟೆಸ್ಟ್ ಮಾಡ್ಕೊಳ್ಳೋದು? ಸುಮ್ಮನೆ ಹೋಗ್ಬಿಟ್ಟು ಟೆಸ್ಟ್ ಮಾಡ್ಕೊಳಕ್ಕಾಗುತ್ತಾ? ಇಲ್ಲ. ಒಂದಿಷ್ಟು ಕ್ವಶನ್ಸನ್ನು ಮಾಡೋಣ. ಗ್ರಾಮರ್ ಕ್ವಶನ್ಸನ್ನು ಮಾಡಿದಾಗ ನಮ್ಮ ಗ್ರಾಮರ್ ಎಷ್ಟು ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ. ಇಫ್ ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ 50 ಕ್ವಶನ್ಸ್ ಇದೆ, 50ಕ್ಕೂ ಸರಿ ಆನ್ಸರ್ ಇದ್ರೆ ನಿಮ್ಮ ಗ್ರಾಮರ್ ಫುಲ್ ಸ್ಟ್ರಾಂಗ್ ಇದೆ ಅಂತ. ಇಲ್ಲ ಮ್ಯಾಮ್, ಒಂದು 4 ತಪ್ಪಾಯಿತು, ಯಾವ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಬರೆದು ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಜೊತೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಇದೇ ಥರ ಏನಾದರೂ ನಿಮಗೆ ಬೇರೆ ಬೇರೆ ಥರ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಆ ಕಮೆಂಟ್ ಮಾಡ್ತಾ ಇರ್ತೀರಲ್ಲ, ಆವಾಗಲೇ ಹೇಳಿ ನನಗೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ಕ್ಲಾಸನ್ನು ಶುರು ಮಾಡೋಣ. ಏನಪ್ಪ ಫಸ್ಟ್ ಒನ್, ಇದಂತೂ ತುಂಬ ಈಸಿ ಪಿಸಿ ಲೆಮನ್ ಸ್ಕ್ವಿಸಿ ಅಲ್ವಾ? ಓಕೆ, ವರ್ಣಮಾಲೆಯ ವರ್ಗೀಯ ವ್ಯಂಜನದ ಪಂಚಮಾಕ್ಷರ ಯಾವುದು ಅಂತ. ಪಂಚಮಾಕ್ಷರದ 5ನೇ ಅಕ್ಷರ. ಓಕೆ, ರೆಡಿನಾ? ಕಮೆಂಟ್ ಮಾಡ್ತಾ ಇದ್ದೀರಾ? ಹಾಗೆ ನನ್ನ ಆನ್ಸರ್ ತೋರಿಸ್ಲಾ? ಅನುನಾಸಿಕ. ಓಕೆ, ಸೆಕೆಂಡ್ ಒನ್, ಪಂಚಮಿ ವಿಭಕ್ತಿಯ ಕಾರಕಾರ್ಥ. ಕಾರಕಾರ್ಥನ ಹೆಂಗೆ ನೆನ್ಪಿಟ್ಕೋಬೇಕಂತ ಹೇಳಿದೆ? ಕರ್ತೃ ಕರ್ಮ ಹೆಂಗಂದ್ರೆ ಕರ್ಣ, ಆಮೇಲೆ ಅಪಾದಾನ ಸಂಪ್ರದಾನ, ಹಿಂಗೆ ಇಟ್ಕೋಬೇಕು ಅಂತ ಹೇಳಿದ್ನಲ್ಲ. ಓಕೆ, ಹಾಗಿದ್ರೆ ಬನ್ನಿ ಅಪಾದಾನ. ಅಪಾದಾನ ಫಸ್ಟು, ಸಂಪ್ರದಾನ, ಆಮೇಲೆ ಅಪಾದಾನ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಮಾಡಲಿ ಅಂತ ಗೆರೆ ಎಳೆದಿದೆ. ಇದು ಏನು? ಯಾವ ಕ್ರಿಯಾಪದದಲ್ಲಿ ಬರುತ್ತೆ? ಕಮೆಂಟ್ ಮಾಡ್ತೀರಾ? ಓಕೆ, ನನ್ನ ಆನ್ಸರನ್ನು ತೋರಿಸ್ಲಾ? ಓಕೆ, ವಿದ್ಯಾರ್ಥಕ ಯಾವಾಗಲೂ ಆಗಲಿ, ಮಾಡಲಿ ಅಂತ ಹೇಳಿದರೆ ಆರೈಕೆ ಮತ್ತು ಆಶೀರ್ವಾದ, ಆಜ್ಞೆ, ಅಪ್ಪಣೆ ಎಲ್ಲ ಇದ್ದರೆ ವಿದ್ಯಾರ್ಥಕ ವಾಕ್ಯ ಇರುತ್ತೆ ಮಕ್ಕಳೇ. ನೆಕ್ಸ್ಟ್, ಬಹುರ್ವಿಹಿ ಸಮಾಸ. ಇಲ್ಲಿ ಬೇರೆ ಒಂದು ಪದಕ್ಕೆ ಅರ್ಥ ಇರುತ್ತೆ ಯಾವಾಗಲೂ. ಏನು ಗೊತ್ತಾ? ಇಲ್ಲಿ ದೇವಾನು ದೇವತೆಗಳ ಹೆಸರುಗಳು ಬರುತ್ತೆ ಅಲ್ವಾ? ಇದರಲ್ಲಿ ಹಾಗಿದ್ರೆ ಯಾವುದು? ಮುಕ್ಕಣ್ಣು, ಮೂರು ಕಣ್ಣು. ಮೂರು ಕಣ್ಣು, ಮೂರು ಅನ್ನೋದು ಸಂಖ್ಯೆಯಿಂದ ಬಂದಿದೆ. ಹಾಗಿದ್ರೆ ಇದರಲ್ಲಿ ಯಾವುದು ಬರ್ಬೋದು? ಯಾವ್ದು ಬರ್ಬೋದು? ಓಕೆ, ಆನ್ಸರ್ ತೋರಿಸ್ಲಾ? ಚಕ್ರಪಾಣಿ. ಯಾರು ಪಾಣಿಯಲ್ಲಿ ಚಕ್ರ ಇದೆಯೋ ಅವರೇ ಚಕ್ರಪಾಣಿ, ಅಂದರೆ ವಿಷ್ಣು ಅಂತ ಹೇಳ್ತೀವಿ. ಓಕೆ, ನೋಡಿ ವಾಕ್ಯದ್ದು ತುಂಬ ತುಂಬ ಇಂಪಾರ್ಟೆಂಟು. ಇಲ್ಲಿ ಏನು ಗೊತ್ತಾ? ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಆಗಬೇಕಾದ್ರೆ ಏನಂತ ಹೇಳ್ತೀವಿ? ಕಮೆಂಟ್ ಮಾಡಿ. ನನ್ನ ಆನ್ಸರ್ ತೋರಿಸ್ಲಾ? ಸಂಯೋಜಿತ ವಾಕ್ಯ. ಓಕೆ, ನೆಕ್ಸ್ಟ್, ತರುವಾಯ, ಆಮೇಲೆ ಅಂತ ಹೇಳೋದು ಅವ್ಯಯದಲ್ಲಿ ಒಂದು ಪ್ರಕಾರ. ಇದು ಯಾವ ಅವ್ಯಯ? ಅವತರಣ, ಅನುಕರಣ, ಸಾಮಾನ್ಯ, ಕ್ರಿಯಾರ್ಥಕ? ಕಮೆಂಟ್ ಮಾಡ್ತೀರಾ ಮಕ್ಕಳೇ? ಓಕೆ, ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳೋದಕ್ಕೆ ಇದು ನಾವೇನಂತ ಹೇಳ್ತೀವಿ? ಸ್ಥಳದ ಬಗ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಹೇಳ್ತೀವಿ. ಕಾಲ ಹೇಳ್ತೀವಲ್ವಾ, ಇನ್ನೊಂದು ಸ್ವಲ್ಪ ಲೇಟಾಗಿ ಅಂತ ಹೇಳೋದಕ್ಕೆ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಪಂಡಿತ ಅಂದರೆ ಮಾಡುವಂಥ ಕೆಲಸದ ಮೇಲೆ ಅವರನ್ನು ನಾವು ಹೇಳ್ತೀವಿ. ಹಾಗಿದ್ರೆ ಇದು ಯಾವುದು? ಅನ್ವರ್ಥಕ ನಾಮ. ನೆಕ್ಸ್ಟ್ ಒನ್, ತಾನು, ತನ್ನ, ತಮ್ಮಿಂದ, ತನ್ನಲ್ಲಿ ಏನಾದರೂ ಇದ್ರೆ ಇದು ಏನಾಗಿರುತ್ತೆ? ಸರ್ವನಾಮದಲ್ಲಿ ಯಾವುದು? ಆತ್ಮಾರ್ಥಕ ಸರ್ವನಾಮ ಆಗಿರುತ್ತೆ. ಇಲ್ಲಿ ಬರೀ ಸರ್ವನಾಮ ಕೊಟ್ಟಿದ್ದಾರೆ, ಹೀಗಾಗಿ ಸರ್ವನಾಮ ಬರೀರಿ. ಇಲ್ಲ ಅಂತ ಹೇಳಿದರೆ ಇದು ಆತ್ಮಾರ್ಥಕ ಸರ್ವನಾಮ ಆಗಿರುತ್ತೆ. ಓಕೆನಾ? ಸರ್ವನಾಮದಲ್ಲಿ. ಓಕೆ, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ವಾಕ್ ಪ್ಲಸ್ ದೇವಿ, ವಾಗ್ ದೇವಿ ಬಂತು. ಕಗೆ ಗ ಬಂತು. ಇದು ಕರೆಕ್ಟಾ? ಒಂದ್ಸತಿ ಯೋಚನೆ ಮಾಡಿ. ಹೌದಾ? ಸವರ್ಣ ದೀರ್ಘ ಸಂಧಿಗೆ ಏನು ಬರುತ್ತೆ? ಆಗೆ ಆ ಬರಬೇಕು, ಊಗೆ ಊ ಬರಬೇಕು. ಇಲ್ಲಿ ಏನಾಗುತ್ತೆ ಅಂತ ಈಗೆ ಈ ಬರಬೇಕು. ದೀರ್ಘ ಸ್ವರ ಆದೇಶ ಆಗಿ ಬರಬೇಕು. ಅದು ಬಂತ? ಇಲ್ಲ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಕಕಾರಕ್ಕೆ ಗಕಾರ ಬಂತು, ಇದು ಆದೇಶ ಸಂಧಿ ಆಯಿತು. ಸುರ ಪ್ಲಸ್ ಅಸುರ, ಸುರಾಸುರ. ಇದು ಸರಿಯಾಗುತ್ತಾ? ಅಕೆ ಆ ಬಂದು ಆ ಬರುತ್ತೆ. ಕರೆಕ್ಟಾ? ಓಕೆ, ಹಾಗಿದ್ರೆ ಸುರಾಸುರ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಇಲ್ಲಿ ಮತ್ತೆ ಬಂತು ನೋಡಿ, ಅನೇಕ ಉಪವಾಕ್ಯಗಳು, ಒಂದು ಪ್ರಧಾನ ವಾಕ್ಯ ಇರುತ್ತೆ, ಅನೇಕ ಉಪವಾಕ್ಯಗಳು ಅದ್ರ ಜೊತೆಗೆ ಬರುತ್ತೆ. ಅಂಥದ್ದನ್ನು ನಾವೇನಂತ ಹೇಳ್ತೀವಿ ಅಂದರೆ ಅವಾಗ ಅರ್ಧ ವಿರಾಮವನ್ನು ಬಳಸ್ತೀವಿ. ಅಂದರೆ ಈಗ ಉದಾಹರಣೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಗೆಸ್ಟು ಬರ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಒಂದು ಟಿಕ್ ಕೊಟ್ಟು ಹಿಂಗೆ ಕೊಟ್ಬಿಟ್ಟು, ಒಂದು ಸೆಕೆಂಡ್ ಮಕ್ಕಳೇ, ಇಲ್ಲಿ ಹಿಂಗೆ ಟಿಮ್ ಕೊಟ್ಬಿಟ್ಟು ಮತ್ತು ಹಿಂಗೆ ಮಾಡಿ ನೆಕ್ಸ್ಟು ಮುಂದೆ ಇದೆ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಅರ್ಧ ವಿರಾಮ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಏನು ಗೊತ್ತಾ? ವಾಕ್ಯಗಳು ಏನಾಗುತ್ತೆ? ಇಲ್ಲಿ ಯಾವ ಲೇಖನ ಚಿಹ್ನೆಯನ್ನು ಬಳಸ್ತೀವಿ ಅಂತ ಹೇಳಬೇಕು ಮಕ್ಕಳೇ. ಓಕೆ, ಮಾಡು ಪದದ ಸಂಭವನಾರ್ಥಕ. ಮಾಡು
ಅಂದ್ರೆ ಸಂಭವನೆ ಆಗ್ಲೂಬಹುದು ಬಿಡ್ಲೂಬಹುದು. ಮಾಡಿಯಾನು, ಮಾಡಿಯಾಳು, ಮಾಡನು, ಮಾಡಲಿ ಆಗುತ್ತಾ? ಇಲ್ಲ. ಇಲ್ಲಿ ಮಾಡಯಾಳು, ಮಾಡಿ ಯಾಳು, ಮಾಡ್ಲೂಬಹುದು ಬಿಡ್ಲೂಬಹುದು. ಮಾಡನು ಅಂದ್ರೆ ನೋ, ನಿಷೇಧಾರ್ಥಕ. ಮಾಡಳು ಅಂತಂದ್ರೆ ನಿಷೇಧಾರ್ಥಕ. ಮಾಡಲಿ ಅಂದ್ರೆ ವಿದ್ಯಾರ್ಥಕ. ಹಾಗಾಗಿ ಇದಕ್ಕೆ ಆನ್ಸರು ಮಾಡಿಯಾಳು. ನೆಕ್ಸ್ಟ್, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಒಂದು ಸ್ವತಂತ್ರ ವಾಕ್ಯ ಇದ್ರೆ ಏನಂತ ಹೇಳ್ತೀವಿ? ಸಾಮಾನ್ಯ ವಾಕ್ಯ. ಒಂದು ಪೂರ್ಣ ಕ್ರಿಯಾಪದ ಅಂತ ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಸಾಮಾನ್ಯ ವಾಕ್ಯ ಅಂತ ಬರೆದ್ಬಿಡಿ. ಪೂರ್ಣ ಕ್ರಿಯಾಪದ ಅಂತ ಬಂತು ಅಂದ್ರೆ ಕಣ್ಣು ಮುಚ್ಕೊಂಡು ಸಾಮಾನ್ಯ ವಾಕ್ಯ ಅಂತ ಬರೀರಿ. ಓಕೆ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ವರ್ಗೀಯ ಅಂತಂದ್ರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ 5 ವರ್ಗಗಳಿದೆ. ಹಾಗಿದ್ರೆ ವ್ಯಂಜನಾಕ್ಷರಗಳ ಸಂಖ್ಯೆ 25. ಇದು 25 ಮಕ್ಕಳೇ, 25. ಓಕೆ. ನಿಮ್ಮ ಕನ್ನಡ ಇದಾಗ ಕಷ್ಟ ಆದರೆ ಇಂಗ್ಲೀಷಲ್ಲಿ ಬರಿಬೋದು. ಓಕೆ. ನೆಕ್ಸ್ಟ್, ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ನಾವು ಇರುವಂಥ ಅಪಿಯರೆನ್ಸು ಅಥವಾ ನಾವು ಮಾಡುವಂಥ ಕೆಲಸಕ್ಕೆ ಬರುತ್ತೆ. ಪಟ್ಟಣ ಅನ್ವರ್ಥನಾಮ ಆಗುತ್ತಾ? ಇಲ್ಲ, ರೂಢಿಯಿಂದ ಬಂದದ್ದು. ಮಹಾದೇವ ಇಟ್ಟಂತ ಹೆಸರು. ಪರ್ವತ ರೂಢಿಯಿಂದ ಬಂದಂಥದ್ದು. ವಿಜ್ಞಾನಿ ಇದು ಅನ್ವರ್ಥಕ ನಾಮ ಆಗುತ್ತೆ. ಸರಿನಾ ಮಕ್ಕಳೇ? ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಅಂಕಿತ ನಾಮಪದ? ಅಂಕಿತ ನಾಮ ಅಂದರೆ ಇಟ್ಟಂತ ಪದ. ಯಾವುದಪ್ಪ ಇದೆ ಇದರಲ್ಲಿ ಅಂಕಿತ ನಾಮ? ಮಹಾದೇವ ಇಟ್ಟಂಥದ್ದು. ಕರೆಕ್ಟ್ ಅಲ್ವಾ? ಮಹಾದೇವ. ನೆಕ್ಸ್ಟ್, ಪಾರಿಭಾಷಿಕ ಪದಗಳು ಅಥವಾ ಅನ್ಯ ಭಾಷೆ ಪದಗಳನ್ನು ಬರೋಕೆ ಸಿಂಗಲ್ ಕೋಟ್ಸ್ ಅನ್ನ ಬಳಸ್ತೀವಲ್ಲ, ವಾಕ್ಯ ವೇಷ್ಟನ ಚಿಹ್ನೆ. ಇದಕ್ಕೆ ವೇಷನ ಆಗಿದೆ, ವೇಷ್ಟನ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲಿ ಕೆಳಗಡೆ ಒಂದು ಸ್ಟ ಬರಬೇಕು. ವಾಕ್ಯ ವೇಷ್ಟನ. ಕೆಲವೊಂದ್ಸತಿ ವಾಕ್ಯ ವೇಷನ ಅಂತ ಬರ್ದಿರ್ತಾರೆ ಅವರು, ನೀವು ಹಂಗೆ ಮಾಡಿಬಿಡಿ. ವಾಕ್ಯ ವೇಷ್ಟನ, ಸಗೆ ಟ ಬತ್ತು. ಈ ಟನು ಬರೀತಾರೆ, ಈ ಟನು ಬರೀತಾರೆ ಮಕ್ಕಳೇ, ಕನ್ಫ್ಯೂಸ್ ಆಗಬೇಡಿ. ವಾಕ್ಯ ವೇಷ್ಟನ, ಸ್ಟನ ಅಂದಾಗ ವೇಷ್ಟನ ಚಿಹ್ನೆ ಅಂತ ಹೇಳಿ. ದಗ ನೋಡಿ, ಇದಕ್ಕೆ ಅರ್ಥನೇ ಇಲ್ಲ, ಆದರೆ ಇದನ್ನ ಪದದ ಒಂದು ಇಫೆಕ್ಟಿವ್ನೆಸ್ಸಿಗೆ ಬಳಸ್ತೀವಿ. ಹೀಗಾಗಿ ಇದು ಅನುಕರಣಾವೇಯ. ಸರಿ ಅಲ್ವಾ ಮಕ್ಕಳೇ? ಯಾವಾಗಲೂ ಧೃತಿಗೆಟ್ಟು, ಧೃತಿ ಪ್ಲಸ್ ಕೆಟ್ಟು, ಕೆಟ್ಟು ಇದ್ದದ್ದು ಕ ಇದ್ದದ್ದು ಗೆಟ್ಟು ಆಗಿದೆ, ಅವಾಗ ಆದೇಶ ಸಂಧಿ. ಓಕೆ. ಭರತನು ಮನೆ ಕೆಲಸವನ್ನು ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ, ಅವಾಗ ಅದು ನಿಷೇಧಾರ್ಥಕ ಆಗುತ್ತೆ. ಓಕೆ. ಕಮೆಂಟ್ ಮಾಡ್ತಾ ಇದ್ದೀರಾ ಮಕ್ಕಳೇ? ನನ್ನ ವಿಡಿಯೋ ಜೊತೆಗೆ ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ? ಓಕೆ. ನೆಕ್ಸ್ಟ್, ಸಾರಿ, ಓಕೆ. ಇಲ್ಲಿ ಜ ಅಲ್ಲ ಮಕ್ಕಳೇ, ಇದು ಏನು ಗೊತ್ತಾ? ಞ. ಓಕೆ, ಇದು ಮಿಸ್ ಪ್ರಿಂಟ್ ಆಗಿದೆ. ಞ ಣ ಞ ಮ, ಞ ಞ ಣ ನ ಮ. ಇವು ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವೆಲ್ಲ ಏನು? ಅನುನಾಸಿಕ ಅಕ್ಷರಗಳು, ಅನುನಾಸಿಕ ಅಕ್ಷರಗಳು. ನೆಕ್ಸ್ಟ್ 22, ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು. ಸಪ್ತಮಿ ನೋಡಿ, ಸಪ್ತಮಿ ಅಂತ ಬಂದಾಗ ಓಳ್ ಮತ್ತೆ ಅಲ್ಲಿ. ಓಳ್ ಅನ್ನೋದು ಹಳೆಗನ್ನಡ, ಈ ಹೊಸ ಕನ್ನಡ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿ ಅಂತ ಬರುತ್ತೆ. ಆದ್ರೆ ಇವರು ಎಲ್ಲ ಹಳೆಗನ್ನಡ ಅಂತ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಓಳಾಗುತ್ತೆ ಇದ್ರ ಆನ್ಸರು. ನೆಕ್ಸ್ಟ್ 23, ಮಾಡಿಯಾನು. ಮಾಡ್ಲೂಬಹುದು ಬಿಡ್ಲೂಬಹುದು, ಹಾಗಿದ್ರೆ ಇದು ಸಂಭವನಾರ್ಥಕ ಆಗುತ್ತೆ. ನೋಡಿ ಮಕ್ಕಳೇ, 24ನೇದು ಬಹುರ್ವಿಹಿ ಮಾಡ್ಕೊಳ್ಳಿ ಮಕ್ಕಳೇ. ಬಹುರ್ ಪ್ರೀ ಆಗಿದೆ, ಬಹುರ್ವಿಹಿ, ವಿಹಿ, ಸಾರಿ, ವಿಹಿ. ಓಕೆ. ಬಹುರ್ವಿಹಿ ಸಮಾಸಕ್ಕೆ ಯಾವುದು ಉದಾಹರಣೆ? ಇಲ್ಲಿ ನೋಡಿ, ದಿನಪ ಸುತ. ದಿನಪ ಅಂತ ಹೇಳಿದ್ರೆ ಸೂರ್ಯ, ಸೂರ್ಯನಿಗೆ ಯಾರು ಸೂತನೋ ಅವನೇ ದಿನಪ ಸುತ. ಕರ್ಣ ಬಂದೇ ಬಿಡ್ತು, ಫಸ್ಟ್ ಒನ್ನೇ ಇಲ್ಲಿ ಬಹುರ್ವಿಹಿ ಸಮಾಸ ಬಂದ್ಬಿಡ್ತು, ದಿನಪ ಸುತ. ಓಕೆ. ಅರಸುಗಳ ಅಥವಾ ರಾಜರ, ಕುದುರೆಯಿದು. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು? ಇಲ್ಲಿ ಏನ್ ಮಾಡಿದೀವಿ? ಬ್ರಾಕೆಟ್ ಹಾಕಿದೀವಲ್ವಾ, ಆವರಣ ಚಿಹ್ನೆ ಅಂತ ಹೇಳ್ತೀವಿ. ಲೇಖನ ಚಿಹ್ನೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ. ಆಮೇಲೆ ಲೇಖನ ಚಿಹ್ನೆಗಳನ್ನು ಕರೆಕ್ಟಾಗಿ ಬಳಸಿ, ಅದು ತುಂಬ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಪ್ರಥಮ ಪುರುಷ ಸರ್ವನಾಮ ನೋಡಿ. ಫಸ್ಟು ಉತ್ತಮ, ಮಧ್ಯಮ, ಪ್ರಥಮ. ಪ್ರಥಮ ಅಂದಾಗ ಅವನು, ಅವಳು, ಅದು, ಇದು ಬರುತ್ತಲ್ವಾ, ಇಲ್ಲಿ ಹಾಗಿದ್ರೆ ಅವನು ಇದೆ, ಅದೇ ಇಲ್ಲಿ ಪ್ರಥಮ ಪುರುಷ ಸರ್ವನಾಮ. ಓಕೆ. ಆದೇಶ ಸಂಧಿಗೆ ಸೇರಿದ ಪದ. ಹೂ ಪ್ಲಸ್ ತೋಟ, ತ ಇದ್ದು ದೋ ಬಂದಿದೆ, ತಕಾರಕ್ಕೆ ದಕಾರ. ಕರೆಕ್ಟ್ ಅಲ್ವಾ? ಇದೆ ಅಲ್ವಾ? ಓಕೆ. ಹಾಗಿದ್ರೆ ಇದು ಹೂದೋಟ. ಸರಿ ಆಯ್ತಾ? ನೆಕ್ಸ್ಟ್ ಒನ್,
ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಚೆನ್ನಾಗಿ, ತರುವಾಯ, ಇವೆಲ್ಲ ಏನು ಅಂದರೆ ಸಾಮಾನ್ಯ ಅವ್ಯಯಗಳು ಅಂತ ಹೇಳ್ತೀವಿ. ಚೆನ್ನಾಗಿ, ಓಕೆನಾ. ಇಲ್ಲಿ ವರ್ತಮಾನ ಕಾಲ ಸೂಚಿಸುವ ಪದ ನೋಡಿ. ವರ್ತಮಾನ ಕಾಲ ಎಲ್ಲ ತಕಾರಗಳು, ಭೂತಕಾಲ ಎಲ್ಲ ದಕಾರಗಳು, ಹಾಗೇನೆ ಭವಿಷ್ಯತ್ ಕಾಲ ಉವ ಅಥವಾ ವಕಾರಗಳಾಗಿರುತ್ತೆ. ಹಾಗಿದ್ರೆ ನೋಡುತ್ತಿದ್ದಾನೆ ತಕಾರ ಇದೆ ಅಲ್ವಾ, ಅದಕ್ಕೋಸ್ಕರ ಇದು ವರ್ತಮಾನ ಕಾಲ. ರಾಜೇಶ, ರಾಜ ಪ್ಲಸ್ ಈಶ ನೋಡಿ ಇಲ್ಲಿ. ಅಲ್ಲ, ಇದು ಏನು ಮಾತ್ರೆಗಳ ಸಂಖ್ಯೆ ಹೇಳೋದಿದೆ. ಸಾರಿ ಮಕ್ಕಳೇ, ನಾನು ಏನು ಗೊತ್ತಾ ಇದನ್ನು ಬಿಡಿಸ್ತಾ ಇದ್ದೆ. ರಾ ಅಂದಾಗ 2 ಬಂತು, ಜೆ ಅಂದಾಗ ಇಲ್ಲಿ ದೀರ್ಘ ಇದ್ದದಕ್ಕೆ ಅದು 2 ಬಂತು, ಲಾಸ್ಟಲ್ಲಿ ಶ 1 ಅಲ್ವಾ. ದೀರ್ಘ ಇಲ್ಲಿ ನೋಡಿ, ಯಾವಾಗಲೂ ಇದನ್ನು ಹೇಗೆ ಹಾಕ್ತೀವಿ ಅಂದರೆ ಮುಂದೆ ಹೇಳ್ತೀನಿ. ರಾ ಜೆ ಶ ಇದ್ರೆ ನಾವೇನು ಮಾಡ್ತೀವಿ, ರಾಗೆ ಗುರು ಹಾಕ್ತೀವಿ. ಇದು ಒತ್ತಕ್ಷರದ, ಇಲ್ಲಿ ಏನಾಗಿದೆ, ಇದು ಏನಾಗಿದೆ, ಇಲ್ಲಿ ನಿಮಗೆ ಜೆ ಇದೆ, ಇದು ದೀರ್ಘಾಕ್ಷರ, ಅದಕ್ಕೋಸ್ಕರ ಇಲ್ಲೂ ಕೂಡ ಹಾಕ್ತೀವಿ, ಇಲ್ಲಿ ಲಘು ಹಾಕ್ತೀವಿ. ಹಾಗಿದ್ರೆ 5 ಬರುತ್ತೆ ಇಲ್ಲಿ. ಓಕೆ, ಯಾವಾಗಲೂ ದೀರ್ಘಾಕ್ಷರ, ಒತ್ತಕ್ಷರದ ಹಿಂದಿನ ಅಕ್ಷರ ಇವಕ್ಕೆಲ್ಲ ನಾವು ಗುರುವನ್ನು ಹಾಕ್ತೀವಿ. ಮುಂದೆ ಹೇಳ್ತಾ ಹೋಗ್ತೀನಿ, ಈ ಕಾನ್ಸೆಪ್ಟು ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ದಡ. ದಡ ನೋಡಿ, ದಡ ಅಂತ ತೆಗೆದ್ರೆ, ದಡ ಅಂದರೆ ಮ್ಯಾಮ್ ನದಿದು ದಡ ಅದು ಅಂತ ಹೇಳ್ಬೋದು. ಇಲ್ಲಿ ಆ ದಡ ದಡಲ್ಲ, ದಡ ದಡ ಬರಲಿ, ದಡ ದಡ ಅಂತ ಹೇಳಿ ಫಾಸ್ಟ್ ಫಾಸ್ಟ್ ಅಂತ ಹೇಳೋದಕ್ಕೆ ಬಳಸ್ತೀವಿ. ಇದನ್ನ ಅನುಕರಣ ವೇಯ ಅಂತ ಹೇಳ್ತೀವಿ. ಮತ್ತು ಇದು 2 ಸತಿ ಬಂದಿದೆ ಮ್ಯಾಮ್, ಇದಕ್ಕೆ ಇದು ದ್ವಿರುಕ್ತಿ ಅಂತ ಅನ್ಬೇಡಿ, ಯಾಕಂದ್ರೆ ದಡ ಅನ್ನೋದಕ್ಕೆ ಯಾವುದೇ ಅಲ್ಲಿ ಅರ್ಥ ಇಲ್ಲ. ಇದನ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಬರೀ ಶಬ್ದದ ಇಫೆಕ್ಟಿಗೋಸ್ಕರ ಬಳಸ್ತೀವಿ. ನೆಕ್ಸ್ಟ್ ಅಂಕಿತ ನಾಮ ಪದವಿದು. ಅಂಕಿತ ನಾಮ ಅಂದರೆ ಇಟ್ಟಂತ ಹೆಸರು. ಯಾವುದಿದೆ ಇದರಲ್ಲಿ, ಬೆಂಗಳೂರು ಇಟ್ಟಂತ ಹೆಸರಾ? ಓಕೆ, ಹಾಗಿದ್ರೆ ಇದು ಅಂಕಿತ ನಾಮಕ್ಕೆ ಬೆಂಗಳೂರು ಬರುತ್ತೆ. ಗ್ರಾಂಥಿಕ ರೂಪ ನೋಡಿ, ಗ್ರಂಥದಲ್ಲಿ ಬರೆಯೋದೇ ಬೇರೆ, ಮಾತಾಡೋದೇ ಬೇರೆ. ಈಗ ಬಂದ, ಬನ್ನು, ಬಂದವನೇ ಅಂತ ಹಿಂಗೆಲ್ಲ ಹೇಳ್ತೀವಿ, ಆದರೆ ಹಂಗೆ ಬರಿತೀವ? ಇಲ್ಲ, ಬರುತ್ತಾನೆ ಅಂತೆಲ್ಲ ಬರಿತೀವಲ್ವಾ. ಹಾಗಾಗಿ ಗ್ರಂಥದಲ್ಲಿ ಬರೆಯುವಂಥದ್ದಕ್ಕೆ ಗ್ರಾಂಥಿಕ ರೂಪ ಅಂತ ಹೇಳ್ತೀವಿ, ಮತ್ತು ನಾವು ಮಾತನಾಡುವುದಕ್ಕೆ ಗ್ರಾಮ್ಯ ರೂಪ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಇದು ಯಾವುದು ಗ್ರಾಂಥಿಕ ರೂಪಕ್ಕೆ ಉದಾಹರಣೆಯಾಗಿದೆ? ಬರಾನೆ ಇಲ್ಲ, ಕರೆಯಾಗೆ ಇಲ್ಲ, ಬಿಡುತ್ತವೆ, ಇದು ಸರಿ ಅಲ್ವಾ. ಓಕೆ, ಹಾಗಿದ್ರೆ ಬಿಡುತ್ತವೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಆಗಮ ಸಂಧಿಗೆ ಉದಾಹರಣೆ. ಆಗಮ ಅಂದಾಗ ಇಲ್ಲೇನಾಗುತ್ತೆ, ಯಕಾರ ಮತ್ತು ವಕಾರಗಳು ಬರುತ್ತೆ, ಅವಾಗ ಆಗಮ ಆಗುತ್ತೆ. ಇಲ್ಲಿ ಸ್ವರಗಳು ಏನಾಗುತ್ತೆ, ಲೋಪ ಆಗಿ ಆಗಮ ಆಗೋ, ಇಲ್ಲಿ ವ್ಯಂಜನ ಆಗಮ ಆಗುತ್ತೆ. ಆದರೂ ಕೂಡ ಇಲ್ಲಿ ಸ್ವರ ಲೋಪ ಆಗಿರೋದ್ರಿಂದ, ಸ್ವರಗಳ ಬದಲಾಗಿ ಬರೋದ್ರಿಂದ ಇದನ್ನ ಸ್ವರಸಂಧಿ ಅಂತಾನೆ ಕರಿತೀವಿ, ಕನ್ನಡದ ಸ್ವರಸಂಧಿ. ಇಲ್ಲಿ ನೋಡಿ, ಮರ ಪ್ಲಸ್ ಅನ್ನು, ಮರವನ್ನು, ವಕಾರ ಆಗಮ ಆಯಿತು, ಹಾಗಾಗಿ ಇದು ವಕಾರಾಗಮ ಸಂಧಿ ಆಗುತ್ತೆ. ನೆಕ್ಸ್ಟ್ ಕಾವ್ಯ. ಕಾವ್ಯ ಕಬ್ಬ ಇದೆಯಾ? ಕಾವ್ಯ ಕಬ್ಬ, ಕಬ್ಬಿಗ ಅಂದ್ರೆ ಕವಿಗೆ ಕಬ್ಬಿಗ ಅಂತ ಹೇಳ್ತೀವಿ, ಕವಿ ಕಬ್ಬಿಗ. ಇದು ತತ್ಸಮ ತದ್ಭವ. ನಾವು ಸಂಸ್ಕೃತದಿಂದ ಆಸ್ ಇಟ್ ಈಸ್ ತಗೊಂಡ್ರೆ, ಮಕ್ಕಿಕ ಮಕ್ಕಿ ಅಲ್ಲಿ ಹೆಂಗಿತ್ತೋ ಹಂಗೆ ತಗೊಂಡು ಬಳಸಿದ್ರೆ ಅದನ್ನ ತತ್ಸಮ ಅಂತ ಹೇಳ್ತೀವಿ. ಅದೇ ಸ್ವಲ್ಪ ಅಲ್ಪ ಏನಾದರೂ ಬದಲಾವಣೆ ಮಾಡಿದ್ರೆ ಅದನ್ನ ತದ್ಭವ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ಹಾಗಿದ್ರೆ ಕಬ್ಬ. ನೆಕ್ಸ್ಟ್ ಕಾವ್ಯ ಪದದ, 1 ನಿಮಿಷ ಮಕ್ಕಳೇ, ನೆಕ್ಸ್ಟ್ ಒನ್ ಷಷ್ಠಿ ವಿಭಕ್ತಿ ಪ್ರತ್ಯಯವಿದು. ಷಷ್ಠಿ ನೋಡಿ, ಷಷ್ಠಿ ಅಂದಾಗ ಏನು ಬರುತ್ತೆ, ಸಪ್ತಮಿ ಓಳ್, ಅಲ್ಲಿ ಬಂತು, ಅದಕ್ಕಿಂತ ಹಿಂದೆ ಅ ಬರುತ್ತಾ ನೋಡಿ. ಓಕೆ, ಪ್ರಥಮ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ, ಕರೆಕ್ಟಾ? ಓಕೆ. ಭಾವಸೂಚಕ ಅವ್ಯಯಗಳು. ಅಯ್ಯೋ ಅಂತ ಅಪ್ಪ ಓಹೋ ಅಂತ ಹೇಳೋವೆಲ್ಲ ಭಾವಸೂಚಕ, ಭಾವನೆಯನ್ನು ಸೂಚಿಸುವ ಅವ್ಯಯಗಳಿಗೆ ಭಾವಸೂಚಕ ಅವ್ಯಯಗಳು ಅಂತ ಹೇಳ್ತೀವಿ. ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು, 5ನೇ ಅಕ್ಷರಗಳು, ಪಂಚಮಾಕ್ಷರ 5ನೇ ಅಕ್ಷರಕ್ಕೆ ನಾವೇನಂತ ಹೇಳ್ತೀವಿ, ನಾವು ಅನುನಾಸಿಕ. ಅವು ಎಷ್ಟಿದಾವೆ? 1 2 3 4 5 ಇದಾವ, 5 ಇದಾವ. ಞ ಞ ಣ ನ ಮ ಅಲ್ವಾ, 5 ಅಕ್ಷರಗಳು. 1 ನಿಮಿಷ ಮಕ್ಕಳೇ, ಇಲ್ಲಿ 5ನೇ ಅಕ್ಷರ, 5 ಅಕ್ಷರಗಳು ಬರಬೇಕು. ಓಕೆ, ಬರಲಿಲ್ಲ, ಇದೇ ಆನ್ಸರು, ಯಾಕೋ ಬರಲಿಲ್ಲ ಇದು.
ನಿರಾಡಂಬರ ಪದದ ವಿರುದ್ಧಾರ್ಥಕ. ಓಕೆ ನೋಡಿ, ನಿರಾಡಂಬರ ಅಂದರೆ ಆಡಂಬರ ಇಲ್ಲದೆ ಇರೋದು, ಅಂದರೆ ಶೋ ಆಫ್ ಮಾಡದೇ ಇರೋದಕ್ಕೆ ನಿರಾಡಂಬರ ಅಂತ ಹೇಳ್ತೀವಿ. ಶೋ ಆಫ್ ಮಾಡೋದನ್ನ ಆಡಂಬರ ಅಂತೀವಿ. ಇಲ್ಲಿದೆ ಆಡಂಬರ, ನಿರಾಡಂಬರ, ಆಡಂಬರ. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಸ್ವಲ್ಪ ಕೇಳಿರ್ತಾರೆ ಯಾವಾಗಲಾದರೂ. ಬಿಟ್ಟ ಸ್ಥಳದಲ್ಲಿ ಒಂದು ಅಥವಾ ಯಾವ ಬಿಟ್ಟ ಸ್ಥಳ ಈಗಂತೂ ಇಲ್ವೇ ಇಲ್ಲ, ಎಲ್ಲ MCQ ಆಗಿದೆ, ಕೇಳಬಹುದು ಅಷ್ಟೇ. ಆದರೆ ಹೆಚ್ಚು ನಿಮಗೆ ವಿರುದ್ಧಾರ್ಥಕ ಪದ ಆಗಲಿ ಸಮಾನಾರ್ಥಕ ಪದ ಆಗಲಿ ತುಂಬ ರೇರ್ ಕೇಳಿರೋದು. ಓಕೆನಾ ಮಕ್ಕಳೇ? ಈಗ ಒಂದು 3-4 ವರ್ಷದಲ್ಲಿ ತುಂಬ ಕಡಿಮೆನೇ ಕೇಳಿರೋದು. ಓಕೆ, ಈ ಕೆಳಗಿನವುಗಳಲ್ಲಿ ಅನ್ವರ್ಥಕ ನಾಮ ಪದಕ್ಕೆ ಉದಾಹರಣೆ ನೋಡಿ. ಮತ್ತೆ ಅನ್ವರ್ಥಕ ನಾಮ ಅಂದರೆ ನಾವು ಮಾಡುವಂಥ ಪ್ರೊಫೆಷನ್ನು, ನಾವು ಇರುವಂಥ ಲುಕ್ಕು, ಅದ್ರ ಮೇಲೆ ಬರುವಂಥದ್ದು. ಪರ್ವತ ರೂಢಿಯಿಂದ ಬಂದದ್ದು. ವಿಜ್ಞಾನಿ ಪ್ರೊಫೆಷನ್. ಹಾಗಿದ್ರೆ ಇದೇ ಆನ್ಸರ್. ನೆಕ್ಸ್ಟ್, ಹಜರತ್ ಇಮಾಮ್ ಸಾಹೇಬರಿಗೆ ಬಹುಕಾಲ ಮಕ್ಕಳಾಗಿರಲಿಲ್ಲ. ಈ ವಾಕ್ಯದಲ್ಲಿ ಬಂದಿರುವ ಸಾಹೇಬರಿಗೆ ಪದದ ವಿಭಕ್ತಿ ರಿಗೆ, ಈಗೆ. ಈಗೆ ಅನ್ನೋದು ಎಲ್ಲಿ ಬರುತ್ತೆ? ಚತುರ್ಥಿ ಬರುತ್ತಾ? ಓಕೆ, ಚತುರ್ಥಿ ವಿಭಕ್ತಿ ಪ್ರತ್ಯಯ. ಈ ಥರ ಕೊಡಬಹುದು ಸೆಂಟೆನ್ಸ್ ಕೊಟ್ಟು. ಬೀಚಿಯವರು ಬಹು ದೊಡ್ಡ ಮತ್ತು ಅತಿ ಮುಖ್ಯ ಭಾಗವೇ ಪುಸ್ತಕ ಪ್ರಪಂಚ. ಇಲ್ಲಿ ಬಂದಿರುವ ಪುಸ್ತಕ ಪದದ ತದ್ಭವ ರೂಪ ಯಾವುದು? ಇಲ್ಲಿ ಪುಸ್ತಕ ಪದ ಇದೆಯಲ್ಲ, ಈ ಪುಸ್ತಕ ಪದದ ತದ್ಭವ ರೂಪ ಪುಸ್ತಕ ಹೊತ್ತಿಗೆ ಅಂತ ಹೇಳ್ತೀವಿ ನಾವು. ಪುಸ್ತಕ ಅನ್ನೋದು ತತ್ಸಮ, ಅಲ್ಲಿಂದ ಬಂದಿದೆ, ನಾವು ಅದನ್ನ ಹೊತ್ತಿಗೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಬೆಳದಿಂಗಳು. ಈ ಪದ ಯಾವ ಸಮಾಸಕ್ಕೆ ಸೇರಿದೆ? ನೋಡಿ, ಎಂಥ ತಿಂಗಳು? ಬೆಳ್ಳನೆಯ ತಿಂಗಳು ಅಂತ ಹೇಳ್ತಾ ಇದ್ದೀವಿ. ಬೆಳ್ಳನೆಯ ತಿಂಗಳು ಅಂದಾಗ ಕರ್ಮಧಾರೆಯ ಅಥವಾ ಕರ್ಮಧಾರೆ, ಬಿಳಿದು, ಕರಿದು, ಹೊಸದು, ಹಳೇದು, ಇವೆಲ್ಲ ಏನು ಗೊತ್ತಾ? ವಿಶೇಷಣಗಳು. ವಿಶೇಷಣಗಳಿಂದ ಕೂಡಿದಂಥ ಸಮಾಸವನ್ನ ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ. ಮಗುವಿನ ಮುಖ ಕಮಲ ಅರಳಿತು. ಮಗುವಿನ ಮುಖ ಕಮಲ ಅರಳಿತು. ಮುಖ ಇದೆಯಲ್ಲ, ಅದು ಅರಳು ಬಿಡ್ತು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ ಗೊತ್ತಾ? ನಾವು ನಮ್ಮ ರೂಪಕ ಮತ್ತು ಇಲ್ಲಿ ಉಪಮಾ ಅಲಂಕಾರ, 2 ಅಲಂಕಾರ ಮೇನ್ ಕಲಿತೀವಿ ನಾವು. ಸೆಕೆಂಡ್ ಲ್ಯಾಂಗ್ವೇಜು ಕಲಿತೀವಿ, ಫಸ್ಟ್ ಲ್ಯಾಂಗ್ವೇಜ್ ಅವರು. ಹಲೋ ಮಕ್ಕಳೇ, ಬನ್ನಿ, ಇಲ್ಲಿ ಅಲಂಕಾರಗಳಿದೆ, ಅದನ್ನ ಲಾಸ್ಟಲ್ಲಿ ಮಾಡೋಣ. ಏನು ಗೊತ್ತಾ? ಛಂದಸ್ಸು ಮತ್ತು ಅಲಂಕಾರನ ಲಾಸ್ಟಲ್ಲಿ ಮಾಡೋಣ. ಇದನ್ನ ಏನು ಗೊತ್ತಾ? ಇಲ್ಲಿ ಅಂತೆ, ಆಮೇಲೆ ಓಲ್, ಇವೆಲ್ಲ ಪದಗಳಿಂದ ಅಲ್ಲಿ ಬಂದಿದ್ರೆ, ಈಗ ಮಗುವಿನ ಮುಖ ಕಮಲ ಏನಾಗಿದೆ ಅಲ್ಲ, ಇಲ್ಲಿ ಅಂತೆ, ಮುಖ, ಮಗುವಿನ ಮುಖ ಕಮಲದಂತೆ ಅರಳಿತು ಅಂತ ಹೇಳಿ ಬಂದಿದ್ರೆ, ಕಮಲದ ಹಾಗೆ ಅರಳಿತು, ಹೀಗೆಲ್ಲ ಬಂದಿದ್ರೆ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಉಪಮಾ ಅಲಂಕಾರ ಆಗ್ತಿತ್ತು. ಆದ್ರೆ ಇಲ್ಲಿ ಹಾಗೆ ಹೀಗೆ ಏನು ಬಂದಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಮಗುವಿನ ಮುಖ ಕಮಲ ಅರಳಿತು. ಮಗುವಿನ ಮುಖ ಮತ್ತೆ ಕಮಲ ಎರಡು ಒಂದೇ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ರೂಪಕ ಅಲಂಕಾರ. ಈ ಅಲಂಕಾರಗಳನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲ ಮ್ಯಾಮ್ ನಂಗೆ ಇವತ್ತೇ ನೋಡ್ಬೇಕು ಅಂದ್ರೆ ನಮ್ಮ 1 ಶಾರ್ಟ್ ವಿಡಿಯೋ ಇದೆ, ನಮ್ಮ ಚಾನಲಿಗೆ ಹೋಗಿ 1 ಶಾರ್ಟ್ ವಿಡಿಯೋ ಕೂಡ ನೋಡ್ಬೋದು ಮಕ್ಕಳೇ. ಇಲ್ಲಿ ನೋಡಿ, ಒಂದು ಅಥವಾ ಅನೇಕ ಉಪವಾಕ್ಯಗಳು ಒಂದಕ್ಕೆ ಅಧೀನವಾಗಿದ್ರೆ, ಒಂದಿದೆ ವಾಕ್ಯ ಅದಕ್ಕೆ ಹಾಗೆ ಜಾಯಿನ್ ಮಾಡಿ ಬರಿತಾ ಇದ್ದಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನೋಡಿರಬೇಕು, ಯಾವಾಗಲೂ ಯಾವುದಾದ್ರೂ ಒಂದು ವಿಷಯವನ್ನು ಹೇಳ್ತಾ ಇರ್ತೀವಿ. ಹೀಗಾದರೆ ಈ ಬರಗಾಲ ಬಂದಿದ್ದಕ್ಕಾಗಿ ರೈತರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಧರಣಿ ಮಾಡುತ್ತಿದ್ದಾರೆ. ಈ ಥರ ಒಂದೊಂದು ಪದಗಳು ಬಂದಾಗ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಅಧೀನವಾಗಿದ್ರೆ ಅಂತಹ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಇನ್ಫಾರ್ಮೇಷನ್ ಇರುತ್ತೆ. ಅದಕ್ಕೋಸ್ಕರ ನಾನು ವಾಕ್ಯಗಳನ್ನು ಮತ್ತೆ ಮಾಡ್ತೀನಿ, ವಾಕ್ಯಗಳು ಮತ್ತು ವಾಕ್ಯದ ಪ್ರಭೇದಗಳನ್ನು ಮಾಡ್ತೀನಿ ಮಕ್ಕಳೇ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಏನು ಮಾಡಿ ಗೊತ್ತಾ, ನಮ್ಮ ಕ್ರಿಯಾಪದ ಅನ್ನೋ ವಿಡಿಯೋ ನೋಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕನ್ನಡ ವರ್ಣಮಾಲೆಯಲ್ಲಿರುವ ಋಸ್ವ ಸ್ವರಗಳ ಸಂಖ್ಯೆ ಅಂತ ಹೇಳ್ತಾರೆ. ಋಸ್ವ ಸ್ವರಗಳು, ಋಸ್ವ ಸ್ವರ ಅಂದರೆ ಇವೆಲ್ಲ ಇ ಉ, ಇವೆಲ್ಲ ಋಸ್ವ ಸ್ವರಗಳು. ಹಾಗಿದ್ರೆ ಋಸ್ವ ಸ್ವರಗಳು 6 ಇದೆ, ದೀರ್ಘ ಸ್ವರಗಳು 7 ಇದೆ ಮಕ್ಕಳೇ. ಓಕೆ, ನೀವು ಪದವು ಈ ಸರ್ವನಾಮಕ್ಕೆ ಸೇರಿದೆ. ನಾನು, ನೀವು. ನಾನು ಅನ್ನೋದು ಪ್ರಥಮ ಅಲ್ವಾ, ನಾನು ನಾವು ಆಯ್ತು. ನೀನು ನೀವು ಅನ್ನೋದು ಮಧ್ಯಮನ. ಓಕೆ, ಮಧ್ಯಮ ಪುರುಷ ಆಗಿರುತ್ತೆ. ಉತ್ತಮ ಪುರುಷದಲ್ಲಿ ಏನಾಗುತ್ತಾ, ನಾನಾಗುತ್ತೆ. ಫಸ್ಟ್ ಪರ್ಸನ್. ಉತ್ತಮ ಪುರುಷ ನಾನು ಬರ್ತೀನಿ. ನಾನು ನಾವು
ಫಸ್ಟ್ ಅಂದರೆ ಉತ್ತಮ ಪುರುಷ, ಮಧ್ಯಮದಲ್ಲಿ ನೀನು ನೀವು ಬರುತ್ತೆ, ಪ್ರಥಮ ಪುರುಷದಲ್ಲಿ ಅವನು ಅವಳು ಅದು ಇದು ಇವು ಇವೆಲ್ಲ ಬರುತ್ತೆ ಮಕ್ಕಳೇ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದರೆ ನಮ್ಮದ್ರಲ್ಲಿ ಯಾವ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಇಂಗ್ಲೀಷಲ್ಲಿ ಕಲ್ತಿರ್ತೀರಲ್ಲ, ಇಲ್ಲಿ ಉತ್ತಮ ಪುರುಷ ನಾನು, ಉತ್ತಮ ಪುರುಷ ಅಂದಾಗ ನಾನು ನಾವು ಬರುತ್ತೆ, ಮಧ್ಯಮದಲ್ಲಿ ನೀನು ನೀವು ಬರುತ್ತೆ, ಮತ್ತು ಪ್ರಥಮ ಪುರುಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಅವಳು ಅದು ಈ ಥರ ಬರುತ್ತೆ. ಓಕೆನಾ. ನೆಕ್ಸ್ಟ್, ಮೀನು ನೀರಲ್ಲಿ ಈಜುತ್ತದೆ. ಇಲ್ಲಿ ಬಂದಿರುವ ನೀರಲ್ಲಿ ಪದವು ಅಲ್ಲಿ, ಅಲ್ಲಿ ಅನ್ನೋ ವಿಭಕ್ತಿ ಪ್ರತ್ಯಯ ಯಾವುದು ನೀವೇ ಹೇಳಿ. ಅಲ್ಲಿ ಅನ್ನೋದು ಸಪ್ತಮಿ ಅಲ್ವಾ, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಓಕೆ, ಪದಗಳಿಗೆ ಹೆಚ್ಚುವರಿ ವಿವರಣೆಗಳನ್ನು ನಾವು ಜಾಸ್ತಿ ವಿವರಣೆ ಕೊಡಬೇಕಾಗಿದೆ, ಅರ್ಥ ಬಳಸಬೇಕಾಗಿದೆ. ಅವಾಗ ಯಾವ ಚಿಹ್ನೆಯನ್ನು ಬಳಸ್ತೀವಿ ಮಕ್ಕಳೇ, ನನಗೆ ಹೇಳಿ. ಓಕೆ, ವಿವರಣಾತ್ಮಕ ಅಂದರೆ ಮುಂದೆ ಒಂದು ಟಿಮ್ ಕೊಟ್ಟು ಇಲ್ಲಿ ಮುಂದೆ ಇದೆ ಅಂತ ಹೇಳ್ತೀವಲ್ಲ, 2 ಟಿಮ್ ಹಿಂಗೆ ಕೊಡ್ತೀವಲ್ವ. ಒಂದು ಸೆಕೆಂಡು, ಎರಡು ಹಿಂಗೆ ಟಿಮ್ ಕೊಡ್ತೀವಲ್ವ, ಟಿಮ್ ಕೊಡೋದಕ್ಕೆ ವಿವರಣಾತ್ಮಕ, ಮುಂದೆ ಇದೆ ಅಂತ ಹೇಳೋದಕ್ಕೆ. ಓಕೆ, ಇಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆ. ದ್ವಿಗು ಅಂದರೆ ಏನಾಗುತ್ತೆ ಹೇಳಿ, ಸಂಖ್ಯೆಯಿಂದ ಕೂಡಿದಂಥ ಸಮಾಸವನ್ನು ದ್ವಿಗು ಅಂತ ಹೇಳ್ತೀವಿ, ಹೌದಾ. ಹಾಗಿದ್ರೆ ಇಲ್ಲಿ ಸಂಖ್ಯೆ ಯಾವುದಿದೆ, ಹಳೇದ್ರಲ್ಲಿಲ್ಲ, ಹಿಂದಲೆಯಲ್ಲಿಲ್ಲ, ಅರಮನೆಯಲ್ಲಿಲ್ಲ. ಹಾಗಿದ್ರೆ 1 ಪ್ಲಸ್ ಕಟ್ಟು ಒಗ್ಗಟ್ಟು ಇಲ್ಲಿ ಸಂಖ್ಯೆ ಇದೆ, ಹಾಗಿದ್ರೆ ಇದು ಏನಾಗುತ್ತೆ ದ್ವಿಗು ಸಮಾಸ. ನೋಡಿ ಮಕ್ಕಳೇ, ನಾನು ವ್ಯಾಕರಣದ ಎಲ್ಲ ಪ್ರಕಾರಗಳನ್ನು ಮಾಡಿದ್ದೀನಿ. ಯಾವುದಪ್ಪ ಅಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವುದು ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ವಿವರಗಳು ಬೇಕು ನಂಗೆ ತಿಳಿಸಿ. ಹಾಗೆಯೇ ಈ ಒಂದು ಕ್ಲಾಸು ನಿಮ್ಗೆ ಇಷ್ಟ ಆದರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.